ನಿಮ್ ಬಿಸ್ನೆಸ್ಗೆ ಆಡ್ಸ್ ರನ್ ಮಾಡ್ತಾ ಇದ್ದೀರಾ? ಫೇಸ್ಬುಕ್, ಗೂಗಲ್, ಯೂಟ್ಯೂಬ್ ನಲ್ಲಿ ಲೀಡ್ಸ್ ಕಲೆಕ್ಟ್ ಮಾಡ್ತಾ ಇದ್ದೀರಾ? ಆದ್ರೆ ಲೀಡ್ಸ್ ಗಳಿಂದ ಸೇಲ್ಸ್ ಕನ್ಸಿಸ್ಟೆಂಟ್ ಆಗಿಲ್ವಾ? ಹಾಗಾದ್ರೆ ಪ್ರಾಬ್ಲಮ್ ಮಾರ್ಕೆಟಿಂಗ್ ಇಂದಲ್ಲ, ಪ್ರಾಬ್ಲಮ್ ನಿಮ್ಮ ಸಿಸ್ಟಮ್ ನಲ್ಲಿದೆ. ಆಡ್ಸ್ ಆಫ್ ಮಾಡಿದ್ರೆ ಸೇಲ್ಸ್ ಆಫ್ ಆಗ್ತಿದೆ ಅಂದ್ರೆ ಯು ಆರ್ ನಾಟ್ ರನ್ನಿಂಗ್ ಎ ಬಿಸ್ನೆಸ್, ಯು ಆರ್ ರನ್ನಿಂಗ್ ಎ ಕ್ಯಾಂಪೇನ್. ಅಂಡ್ ದಿಸ್ ಈಸ್ ವೇರ್ ಮೋಸ್ಟ್ MSME ಬಿಸ್ನೆಸ್ ಗೆಟ್ ಸ್ಟಕ್. ನಾನು ನೋಡ್ತಿರೋ MSME ಬಿಸ್ನೆಸ್ಗಳಲ್ಲಿ ಒಂದೇ ಪ್ಯಾಟರ್ನ್ ರಿಪೀಟ್ ಆಗ್ತಾ ಇದೆ. ಓನರ್ ಬ್ಯುಸಿ ಇದ್ರೆ ಸೇಲ್ಸ್ ಸ್ಲೋ ಆಗ್ತಾ ಇದೆ. ಆಡ್ ಸ್ಟಾಪ್ ಮಾಡಿದ್ರೆ ಎನ್ಕ್ವೈರಿನೇ ಸ್ಟಾಪ್ ಆಗುತ್ತೆ. ಡಿಸ್ಕೌಂಟ್ ಕೊಟ್ಟಾಗ ಮಾತ್ರ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಆದ್ರೆ ಡಿಸ್ಕೌಂಟ್ ನ ನೀವು ಒಂದ್ಸಲ ನಿಲ್ಸಿದ್ರೆ ಕಂಪ್ಲೀಟ್ ಬಿಸ್ನೆಸ್ ಸೈಲೆಂಟ್ ಆಗ್ತಾ ಇದೆ. ಇದು ಕನ್ಸಿಸ್ಟೆನ್ಸಿ ಅಲ್ಲ, ಪುಷ್ ಮಾರ್ಕೆಟಿಂಗ್ ನ ಡಿಪೆಂಡೆನ್ಸಿ. ಹಾಯ್, ಮೈಸೆಲ್ಫ್ ಸಂದೇಶ್. I am a serial entrepreneur. I work closely with MSME owners on system that scale. ಬನ್ನಿ ಈಗ ಅರ್ಥ ಮಾಡ್ಕೊಳ್ಳೋಣ ಪುಲ್ ಮಾರ್ಕೆಟಿಂಗ್ ಅಂದ್ರೆ ಏನು, ಪುಷ್ ಮಾರ್ಕೆಟಿಂಗ್ ಅಂದ್ರೆ ಏನು ಅಂತ. ಪುಷ್ ಮಾರ್ಕೆಟಿಂಗ್ ಅಂದ್ರೆ ಯು ಗೋ ಅಂಡ್ ಇಂಟರಪ್ಟ್ ಯುವರ್ ಕಸ್ಟಮರ್ಸ್. ಹಾಗಾದ್ರೆ ಮೇಡಮ್ ಈ ತರದೊಂದು ಆಫರ್ ಇದೆ ಸರ್, ಈ ತರದೊಂದು ಲಿಮಿಟೆಡ್ ಆಫರ್ ಇದೆ, ಇದನ್ನು ತಗೊಳ್ತೀರಾ, ಈ ತರದೊಂದು 50% ಡಿಸ್ಕೌಂಟ್ ನಡೀತಿದೆ, ಈ ಸೇಲ್ಸ್ ನಲ್ಲಿ ಭಾಗವಹಿಸ್ತೀರಾ ಅಂತ ನೀವಾಗಿ ಕಸ್ಟಮರ್ಸ್ ಗಳಿಗೆ ಅಪ್ರೋಚ್ ಮಾಡುವಂಥದ್ದು. ಪುಷ್ ಮಾರ್ಕೆಟಿಂಗ್ ಮೀನ್ಸ್ ಯು ಗೋ ಅಂಡ್ ಇಂಟರಪ್ಟ್ ದ ಕಸ್ಟಮರ್. ಹಾಗಂದ್ರೆ ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸ್ಗಳನ್ನ ನೀವಾಗೆ ಕಸ್ಟಮರ್ ಬಳಿ ಹೋಗಿ ಸೇಲ್ ಮಾಡುವಂಥದ್ದು. ಹಾಗಾದ್ರೆ ಪುಷ್ ಮಾರ್ಕೆಟಿಂಗ್ ಅಲ್ಲಿ ಯಾವ್ಯಾವ ವಿಧಾನಗಳಿವೆ? ಆನ್ಲೈನ್ ಆಡ್ಸ್ ಆಗಿರ್ಬೋದು, ಕೋಲ್ಡ್ ಕಾಲಿಂಗ್ ಆಗಿರ್ಬೋದು, ವಾಟ್ಸಪ್ ಬ್ರಾಡ್ಕಾಸ್ಟ್ ಹಾಗೂ ಡಿಸ್ಕೌಂಟ್ ಮೆಸೇಜ್ಗಳು, ರಿಪೀಟೆಡ್ಲಿ ಫಾಲೋ ಅಪ್ ಮಾಡುವಂತ ನಿಮ್ಮ ಮೆಸೇಜಸ್ಗಳು ಹಾಗೂ ಕಾಲ್ಸ್ಗಳು. ನೀವಿಲ್ಲಿ ಅಬ್ಸರ್ವ್ ಮಾಡಿದ್ರೆ ಅಟೆನ್ಷನ್ ನ ಬಾರೋ ಮಾಡ್ತಿದ್ದೀರಾ, ಆದ್ರೆ ಟ್ರಸ್ಟ್ ನ ಬಿಲ್ಡ್ ಮಾಡ್ತಾ ಇಲ್ಲ. ಪುಷ್ ಮಾರ್ಕೆಟಿಂಗ್ ವರ್ಕ್ಸ್, ಬಟ್ ಇಟ್ ವರ್ಕ್ಸ್ ಟಿಲ್ ಯು ಕೀಪ್ ಪುಷಿಂಗ್ ಇಟ್. ಹಾಗಾದ್ರೆ ಪುಲ್ ಮಾರ್ಕೆಟಿಂಗ್ ಅಂದ್ರೆ ಏನು? ಪುಲ್ ಮಾರ್ಕೆಟಿಂಗ್ ಮೀನ್ಸ್ ಕಸ್ಟಮರ್ ಕಮ್ಸ್ ಟು ಯು ದಟ್ ದೇ ಆರ್ ಆಲ್ರೆಡಿ ಕನ್ವಿನ್ಸ್ಡ್, ದೇ ನೋ ಯು, ದೇ ಟ್ರಸ್ಟ್ ಯು, ದೇ ಹ್ಯಾವ್ ಸೀನ್ ಯುವರ್ ಥಿಂಕಿಂಗ್. ಹಾಗಂದ್ರೆ ಅವರಿಗೆ ನಿಮ್ಮ ಬಗ್ಗೆ ಗೊತ್ತು, ನಿಮ್ಮ ಮೇಲೆ ನಂಬಿಕೆ ಇರುತ್ತೆ ಹಾಗೂ ನಿಮ್ಮ ಥಿಂಕಿಂಗ್ ನ ಮೇಲೆ ಟ್ರಸ್ಟ್ ಅನ್ನು ಹೊಂದಿರ್ತಾರೆ. ಹಾಗೂ ಕಸ್ಟಮರ್ಸ್ ಗಳಿಗೆ ನೀವು ಮಾಡುವಂತ ಯೋಚನೆ ಮತ್ತು ಯೋಜನೆಗಳನ್ನ ತಿಳ್ಕೊಂಡು ನಿಮ್ಮ ಹತ್ರ ಬಂದಿರ್ತಾರೆ. ಹಾಗಾದ್ರೆ ಪುಲ್ ಮಾರ್ಕೆಟಿಂಗ್ ನ ವಿಧಾನಗಳು ಯಾವ್ಯಾವು? ನಮ್ಮ ಬಿಸ್ನೆಸ್ಗೆ ಕಸ್ಟಮರ್ಸ್ ಗಳನ್ನ ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಯೂಟ್ಯೂಬ್ ವಿಡಿಯೋಸ್, ಎಜುಕೇಶನಲ್ ಇನ್ಸ್ಟಾಗ್ರಾಮ್ ಕಂಟೆಂಟ್, ಗೂಗಲ್ ಸರ್ಚ್ ಅಥಾರಿಟಿ, ಟೆಸ್ಟಿಮೋನಿಯಲ್ಸ್, ಫೌಂಡರ್ ವಾಯ್ಸ್. ನೀವು ಕೂಡ ನನ್ನ ಹಾಗೆ ಯೂಟ್ಯೂಬ್ ವಿಡಿಯೋಸ್ಗಳನ್ನ ಶುರು ಮಾಡಿ. ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಹೀಗೆ ಎಲ್ಲ ಕಡೆ ನಿಮ್ಮ ಬಿಸ್ನೆಸ್ಗಳ ಬಗ್ಗೆ, ನಿಮ್ಮ ಪ್ರಾಡಕ್ಟ್ಗಳ ಬಗ್ಗೆ, ನಿಮ್ಮ ಸರ್ವಿಸಸ್ಗಳ ಬಗ್ಗೆ ಡೈಲಿ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಶುರು ಮಾಡಿ. ನೀವು ಮಾಡುವಂಥ ವಿಡಿಯೋಸ್ಗಳು ಎಜುಕೇಟಿವ್ ಆಗಿರಬೇಕು, ನಿಮ್ಮ ಪ್ರಾಡಕ್ಟ್ ಹಾಗೂ ಸರ್ವಿಸ್ನ ತಿಳಿಸೋ ಅಂಥದ್ದಾಗಿರ್ಬೇಕು. ನಿಮ್ಮ ಪ್ರಾಡಕ್ಟ್ಸ್ ಮತ್ತು ಸರ್ವಿಸಸ್ಗಳಲ್ಲಿ ನೀವು ಎಕ್ಸ್ಪರ್ಟ್ ಆಗಿರಬೇಕಾಗತ್ತೆ. ಸೊ ಅದು ನೀವಾಗಲೇ ಆಗಿದ್ದೀರಾ. ಈ ವಿಡಿಯೋಸ್ಗಳನ್ನ ಮಾಡಿ ಇನ್ಸ್ಟಾಗ್ರಾಮ್ಸ್ನ ರೀಲ್ಸ್ ಫಾರ್ಮ್ಯಾಟ್ಸ್ಗಳಿಗೆ, ಯೂಟ್ಯೂಬ್ನ ವಿಡಿಯೋಸ್ಗಳಿಗೆ ಅಪ್ಲೋಡ್ ಮಾಡೋದನ್ನ ಶುರು ಮಾಡಿ. ಹಾಗೂ ಗೂಗಲ್ ಸರ್ಚ್ ಅಥಾರಿಟಿ ಅಂದರೆ SEO ನಲ್ಲಿ ನಿಮ್ಮ ಕಂಟೆಂಟ್ ವಿಸಿಬಿಲಿಟಿ ಬರಬೇಕು. ಅಂದರೆ ಜನ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ನಿಮ್ಮ ವೆಬ್ಸೈಟ್ ಮತ್ತು ಸರ್ವಿಸಸ್ಗಳು ಮೊದಲನೇ ಅಥವಾ ಎರಡನೇ, ಮೂರನೇ ಪ್ಲೇಸ್ನಲ್ಲಿ ಪೊಸಿಷನ್ಸಲ್ಲಿ ವಿಸಿಬಿಲಿಟಿ ಬರಬೇಕು. ಅದಕ್ಕೆ ನೀವು SEOಗಳನ್ನು ಅಪ್ಡೇಟ್ ಮಾಡ್ತಾ ಹೋಗಿ, ಕಂಟೆಂಟ್ಗಳನ್ನು ಮಾಡಿ, ಬ್ಲಾಗ್ಸ್ಗಳನ್ನು ಬರೀರಿ, ನಿಮ್ಮ ವೆಬ್ಸೈಟ್ಸ್ಗಳಿಗೆ ಬ್ಲಾಗ್ಸ್ಗಳನ್ನು ಅಪ್ಡೇಟ್ ಮಾಡಿ, ಕೀವರ್ಡ್ ರಿಸರ್ಚ್ಗಳನ್ನು ಮಾಡಿ, ರಿಸರ್ಚ್ ಮಾಡಿ ಅದಕ್ಕೆ ತಕ್ಕನಾದಂಥ ವರ್ಡ್ಸ್ಗಳನ್ನು ಯೂಸ್ ಮಾಡಿ, ಕೀವರ್ಡ್ಸ್ಗಳನ್ನು ಬಳಸಿ ನಿಮ್ಮ ಕಂಟೆಂಟ್ಗಳನ್ನು ಅಪ್ಡೇಟ್ ಮಾಡೋದ್ರಿಂದ ಸರ್ಚ್ ಇಂಜಿನ್ ಕೂಡ ಆಪ್ಟಿಮೈಸ್ ಆಗುತ್ತೆ. ಅದರಿಂದ ನಿಮ್ಮ ಗೂಗಲ್ ಅಥಾರಿಟಿ ಕೂಡ ಇನ್ಕ್ರೀಸ್ ಆಗುತ್ತೆ. ನಿಮ್ಮ ಬಿಸ್ನೆಸ್ನಲ್ಲಿ ನಿಮ್ಮ ಪ್ರಾಡಕ್ಟ್ ಹಾಗೂ ಸರ್ವಿಸ್ಗಳನ್ನ ಬಳಸಿದ ನಿಮ್ಮ ಕಸ್ಟಮರ್ ಹೇಳೋ ಅಂಥ ಒಳ್ಳೆ ಮಾತುಗಳು, ಅಂದರೆ ಅವರು ಕೊಡುವಂಥ ಟೆಸ್ಟಿಮೋನಿಗಳನ್ನ ವಿಡಿಯೋ ಮಾಡಿ ಅದನ್ನ ನೀವು ಅಪ್ಲೋಡ್ ಮಾಡಿ. ಹಾಗೂ ಆ ಕಸ್ಟಮರ್ಗಳಿಗೆ ಗೂಗಲ್ ರಿವ್ಯೂ ಕೂಡ ಕೊಡಲಿಕ್ಕೆ ಹೇಳಿ. ಇದರಿಂದ ನಿಮ್ಮ ಬಿಸ್ನೆಸ್ಗಳಿಗೆ ತುಂಬ ಹೆಲ್ಪ್ ಆಗುತ್ತೆ. ಇನ್ನೊಂದು ಫೌಂಡರ್ ವಾಯ್ಸ್, ಇದು ತುಂಬ ಇಂಪಾರ್ಟೆಂಟ್. ನೀವು ನಿಮ್ಮ ಬಿಸ್ನೆಸ್ನ ಹೇಗೆ ಬೆಳೆಸಿದ್ದೀರಾ ಅನ್ನೋದು ನಿಮಗೆ ಗೊತ್ತು. ಹಾಗೂ ನಿಮ್ಮ ಬಿಸ್ನೆಸ್ನ ಆಳ, ಅಳತೆ, ಉದ್ದ, ಅಗಲ ಎಲ್ಲವನ್ನು ನೀವು ಅರ್ತಿರ್ತೀರ. ಆ ಕಾರಣಕ್ಕಾಗಿ ನೀವು ಫೌಂಡರ್ ವಾಯ್ಸ್ ಆಗಿ ನಿಮ್ಮ ಬಿಸ್ನೆಸ್ನ ಫೇಸ್ ಆಗಬೇಕು. ಸೊ ನೀವು ವಿಡಿಯೋಸ್ಗಳನ್ನು ಮಾಡಿ, ಆ ವಿಡಿಯೋಸ್ಗಳನ್ನು ಪ್ರಮೋಟ್ ಮಾಡಿ. ನಿಮ್ಮ ಸರ್ವಿಸ್ ಹಾಗೂ ಪ್ರಾಡಕ್ಟ್ಸ್ಗಳ ವಿಚಾರವನ್ನು ಜನರಿಗೆ ವಿಡಿಯೋ ಮೂಲಕ ತಿಳಿಸ್ತಾ ಹೋಗಿ. ಇದು ನಿಮ್ಮ ಬಿಸ್ನೆಸ್ನ ಟ್ರಸ್ಟ್ನ ಇನ್ಕ್ರೀಸ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನೆನ್ಪಿಡಿ, ಪುಷ್ ಶೌಟ್ಸ್, ಪುಲ್ ಅಟ್ರಾಕ್ಟ್ಸ್. ಇದರಿಂದ ಕಸ್ಟಮರ್ನ ನೀವು ಹುಡ್ಕೊಂಡು ಹೋಗಲ್ಲ, ಕಸ್ಟಮರು ನಿಮ್ಮನ್ನ ಸರ್ಚ್ ಮಾಡಿ ನಿಮಗೆ ಕಾಲ್ ಮಾಡ್ತಾರೆ. ಲಾರ್ಜ್ ಕಂಪ್ನಿಗಳಲ್ಲಿ ಫೌಂಡರ್ಸ್ ಇಲ್ಲ ಅಂದ್ರೂ ಕೂಡ ಬಿಸ್ನೆಸ್ ರನ್ ಆಗತ್ತೆ. ಆದ್ರೆ MSME ಓನರ್ಸ್ಗಳು ಇಲ್ಲ ಅಂತಂದ್ರೆ ಬಿಸ್ನೆಸ್ ಅವತ್ತು ಅಲ್ಲೇ ಸ್ಟಾಪ್ ಆಗಿರುತ್ತೆ.
ಹಾಗಾದ್ರೆ ಈ ಡಿಫ್ರೆನ್ಸ್ ಏನು ಅಂದ್ರೆ ಡಿಫ್ರೆನ್ಸ್ ಸಿಸ್ಟಮ್ ನಲ್ಲಿದೆ. ಮಾರ್ಕೆಟಿಂಗ್ ಹಾಗೂ ಸೇಲ್ಸ್ ಸಿಸ್ಟಮ್ ಇಲ್ಲ ಅಂತಂದ್ರೆ ಓನರ್ಸೇ ಸೇಲ್ಸ್ ಪರ್ಸನ್ ಆಗ್ತಾರೆ, ಓನರ್ಸೇ ಫಾಲೋ ಅಪ್ ಟೀಮ್ ನಲ್ಲಿ ಕೆಲಸ ಮಾಡಬೇಕಾಗತ್ತೆ, ಓನರ್ಸೇ ಬ್ರ್ಯಾಂಡ್ ಬಿಲ್ಡ್ ಮಾಡಬೇಕಾಗತ್ತೆ. ಹಾಗೂ ಇದು ಒಂದು ದೊಡ್ಡ ಸೆಲ್ಫ್ ಎಂಪ್ಲಾಯ್ಮೆಂಟ್ ಟ್ರ್ಯಾಪ್ ಆಗಿದೆ. ಸ್ಕೇಲಿಂಗ್ ಡಸ್ ನಾಟ್ ಹ್ಯಾಪನ್ ಬೈ ಸ್ಪೆಂಡಿಂಗ್ ಮೋರ್ ಮನಿ. Scaling will happen only implementing a proper system. For MSME, right structure is 70% ಅಷ್ಟು pull marketing ಮಾಡಿ, 30% ಅಷ್ಟು push marketing ಮಾಡಿ, 70% ಅಷ್ಟು ಟ್ರಸ್ಟ್ ಬಿಲ್ಡ್ ಮಾಡುವಂಥ ಆಕ್ಟಿವಿಟಿಗಳನ್ನು ಮಾಡಿ. ಹಾಗಂದ್ರೆ ಎಜುಕೇಷನ್ ವಿಡಿಯೋಸ್, ಸ್ಟೋರೀಸ್ ಹಾಗೂ ಪ್ರಾಬ್ಲಮ್ ಸಾಲ್ವಿಂಗ್ ವಿಡಿಯೋಸ್, ಹೀಗೆ ತುಂಬ ಕಂಟೆಂಟ್ಸ್ಗಳನ್ನ ಪ್ರೊಡ್ಯೂಸ್ ಮಾಡಿ. ಇನ್ನು 30% ಅಷ್ಟು ಆ್ಯಡ್ ರನ್ ಮಾಡಿ ಹಾಗೂ ರೀಟಾರ್ಗೆಟಿಂಗ್ ಮಾಡಿ. ಕೀಪ್ ಇನ್ ಅ ಮೈಂಡ್, ಪುಷ್ ಶುಡ್ ಸಪೋರ್ಟ್ ಪುಲ್ ಬಟ್ ಡೋಂಟ್ ರಿಪ್ಲೇಸ್ ಇಟ್. ನೀವು ಡೈಲಿ ಸೇಲ್ಸ್ ಚೇಸ್ ಮಾಡ್ತಾ ಇದ್ರೆ ನೀವು ಬಿಸ್ನೆಸ್ ಓನರ್ಸ್ ಆಗೋದಿಲ್ಲ, ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗ್ತೀರಾ. ನೀವು MSMEನ ಸ್ಕೇಲ್ ಮಾಡಬೇಕು ಅಂತಿದ್ದೀರಾ, ಹಾಗಾದ್ರೆ ಕಸ್ಟಮರ್ನ ಚೇಸ್ ಮಾಡೋದನ್ನ ಹಿಂದೆ ನಿಲ್ಲಿಸಿ. ಅದೇ ಸಿಸ್ಟಮ್ ಬಿಲ್ಡ್ ಮಾಡಿದ್ರೆ ಆಡ್ಸ್ ರನ್ ಮಾಡದೇ ಇದ್ರೂ ಕೂಡ ಟ್ರಸ್ಟ್ ಬಿಲ್ಡ್ ಆಗಿರುತ್ತೆ, ಫೌಂಡರ್ ಬ್ಯುಸಿ ಇದ್ರೂ ಕೂಡ ಲೀಡ್ಸ್ ಫ್ಲೋ ಆಗ್ತಿರುತ್ತೆ, ಹಾಗೆ ಪ್ರೈಸ್ ಕಾಂಪಿಟೇಷನ್ ಕೂಡ ಕಡಿಮೆ ಆಗುತ್ತೆ. ಅಟ್ರಾಕ್ಷನ್ ಬಿಲ್ಡ್ ಮಾಡಿ ಹಾಗೂ ಒಂದು ಪ್ರಾಪರ್ ಸಿಸ್ಟಮ್ ಅನ್ನ ಬಿಲ್ಡ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಿಮಗೆ ಗೊತ್ತಿರುವಂಥ MSME ಫೌಂಡರ್ಗೆ ಈ ವಿಡಿಯೋನ ಶೇರ್ ಮಾಡಿ, ಇದು ಅವ್ರಿಗೆ ಹೆಲ್ಪ್ ಆಗುತ್ತೆ. ಸಿಸ್ಟಮ್ ಓರಿಯೆಂಟೆಡ್ ಬಿಸ್ನೆಸ್ ಥಿಂಕಿಂಗ್ ಕಂಟೆಂಟ್ಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.